ವೆಲ್ಕಮ್ ಟು ಲಕ್ಕಿ ಸ್ಟಾರ್ ಅಸ್ಟ್ರೋ. ನಿಮ್ಮ ಮುನಿರತ್ನಂ ಮಾಡುವ ನಮಸ್ಕಾರಗಳು. ಇವತ್ತು ಮೊಬೈಲ್ ನಂಬರ್ ಒಂದು ಅದೃಷ್ಟ, ಯಾವ ಥರ ನಂಬರ್ ಇದ್ದರೆ ಅದೃಷ್ಟ ಸಿಗುತ್ತೆ ನಿಮಗೆ, ಈ 10 ಸಂಖ್ಯೆಗಳು ಇರೋ ಜಾಗದಲ್ಲಿ ಯಾವ ಪ್ಲೇಸಲ್ಲಿ ನಂಬರ್ಸ್ಗನ ಬಂದರೆ ನಿಮಗೆ ಲಕ್ಕನ್ನು ಸಿಗುತ್ತೆ, ಮತ್ತು ಯಾವ ಪ್ಲೇಸಲ್ಲಿದ್ದರೆ ತೊಂದರೆ ಆಗುತ್ತೆ, ಇಲ್ಲ ನಮಗೆ ರೈಟ್ ಪ್ಲೇಸಲ್ಲಿ ರೈಟ್ ನಂಬರ್ ಇದೆಯಾ ಅಂತ ತಿಳಿಸ್ಕೊಡೋವಂಥ ವಿಷಯನೇ ಇವತ್ತು ನ್ಯೂಮರಾಲಜಿ ಮೊಬೈಲ್ ನಂಬರ್ ಸೀಕ್ರೆಟ್ದು ತಿಳಿಸ್ಕೊಡ್ತಾ ಇದ್ದೀನಿ. ಇನ್ನೊಂದೇನೆಂದರೆ, ಮೊಬೈಲ್ ನಂಬರ್ನಲ್ಲಿ ಯಾವ್ಯಾವ ಸಂಖ್ಯೆಗಳಿರಬೇಕು, ಯಾವ್ಯಾವ ಸಂಖ್ಯೆಗಳಿರಬಾರ್ದು, ಯಾವ ಸಂಖ್ಯೆಗಳಿದ್ದರೆ ನಮಗೇನು ಫಲ ಕೊಡ್ತದೆ, ಅದರಿಂದ ಏನು ಲಾಭ ಸಿಗುತ್ತೆ, ಮತ್ತು ಟೋಟ್ಲಲ್ಲಿ ಯಾವ ಥರ ಇರಬೇಕು, ಮೊಬೈಲ್ ಸಂಖ್ಯೆಯನ್ನು ಯಾವ ಪದ್ಧತಿಯಲ್ಲಿ ತಗೋಬೇಕು ಅನ್ನೋದನ್ನು ಸೀಕ್ರೆಟ್ನ ಇವತ್ತು ತಿಳಿಸಿ ಹೇಳ್ತಾ ಇದ್ದೀನಿ. ಬನ್ನಿ ನೋಡೋಣ. ನಿಮಗೊಂದು ವಿಶೇಷ ಮಾಹಿತಿ. ಇದೇ ತಿಂಗಳು 19ನೇ ತಾರೀಕು ಮಾರ್ನಿಂಗ್ ಬ್ಯಾಚು ಮತ್ತು ಈವ್ನಿಂಗ್ ಬ್ಯಾಚ್ ಇರುತ್ತೆ. ಅಡ್ವಾನ್ಸ್ಡ್ ನ್ಯೂಮರಾಲಜಿ ಆನ್ಲೈನ್ ಕೋರ್ಸಸ್ ಇರುತ್ತೆ. ಇದನ್ನು ಯಾಕಪ್ಪ ಹೇಳ್ತಾ ಇದ್ದೀನಿ ಅಂದರೆ, ನಮ್ಮ ಕರ್ನಾಟಕದ ಜನತೆ ಅಂದರೆ ಕನ್ನಡದವ್ರಿಗೆ ಕನ್ನಡದಲ್ಲಿ ಕಡಿಮೆ ದರದಲ್ಲಿ 5,001 ರೂಪಾಯಿಗೆ ಮಾತ್ರ ಅಡ್ವಾನ್ಸ್ಡ್ ನ್ಯೂಮರಾಲಜಿ ಕೋರ್ಸ್ ಆನ್ಲೈನ್ ಕ್ಲಾಸನ್ನು ಹೇಳ್ಕೊಡ್ತಾ ಇದ್ದೀವಿ. ಮತ್ತು PDF ಫೈಲ್ಸ್ ಕೂಡ ಕನ್ನಡದಲ್ಲಿ ಕೂಡ ಸಿಗುತ್ತೆ. ಜೊತೆಗೆ ಈ ಬ್ಯಾಚಲ್ಲಿರೋರಿಗೆ 1 ಮಂತು ಗ್ರೂಪ್ ಡಿಸ್ಕಷನ್ಗೆ ಪರ್ಮಿಷನ್ ಇರುತ್ತೆ. ಏನಾದರೂ ಡೌಟ್ಸ್ ಇದ್ದರೆ ಕೂಡ ತಿಳ್ಕೊಬೋದು. ಈ ಅಡ್ವಾನ್ಸ್ಡ್ ನ್ಯೂಮರಾಲಜಿ ಕ್ಲಾಸ್ ಕಲಿತ್ರೆ ನಿಮಗೇನು ಉಪಯೋಗ, ನಿಮ್ಮ ಮನೆಯಲ್ಲಿರೋ ನೇಮ್ ಯಾರಿಗಾದ್ರೂ ಒಂದು ಬೇಬಿ ನೇಮ್ ಆಗಲಿ, ಇಲ್ಲ ಇಟ್ಟಿರೋ ಹೆಸರಾಗಲಿ, ಅದು ಪರ್ಫೆಕ್ಟಾಗಿ ಮ್ಯಾಚ್ ಆಗ್ತಾ ಇಲ್ವಾ ಅಂತ ನೀವು ತಿಳ್ಕೊಬೋದು. ಒಂದು ಟೋಟಲ್ ಫ್ಯಾಮ್ಲಿಗೆಲ್ಲ ನೀವು ನೇಮ್ ಕರೆಕ್ಷನ್ ಮಾಡ್ಬೋದು ನೀವೇ. ಈ 5 ದಿವಸ ಕ್ಲಾಸಲ್ಲಿ ಯಾರ್ಯಾರು ಜಾಯಿನ್ ಆಗ್ತಿರೋ ಅವರು ನೀವೇ ನೇಮ್ ಕರೆಕ್ಷನ್ ಮಾಡ್ಬೋದು. ಇಲ್ಲ ನಿಮ್ಮ ಬೇಬಿಗಾಗಲಿ, ಚಿಕ್ಕ ಮಕ್ಳಿಗೆ ಬೇರೆಯವ್ರ ಮನೆ ಮಕ್ಳಿಗಾಗಲಿ ನೀವು ಹೆಸರಿಗೆ ಹಿಡ್ಕೊಡತಕ್ಕಂಥ ಒಂದು ನ್ಯೂಮರಾಲಜಿಸ್ಟ್ ಆಗ್ತೀರಾ. 5 ದಿನದಲ್ಲಿ ಡೈಲಿ 2 hours ಕ್ಲಾಸ್ ಇರುತ್ತೆ. ಖಂಡಿತವಾಗಿ ಎಲ್ಲರಿಗೂ ಗೊತ್ತಾಗೋ ರೀತಿಯಲ್ಲಿ ಹೇಳ್ಕೊಡ್ತೀನಿ. ಎಲ್ಲರೂ ಕಲಿಬೋದು. ಇದರಿಂದ ತುಂಬ ಉಪಯುಕ್ತ ಆಗುತ್ತೆ ಎಲ್ಲರಿಗೂ. ಯಾಕಂದರೆ ತುಂಬ ವಿಶೇಷವಾಗಿ ಅಂದರೆ ಕಡಿಮೆ ದರದಲ್ಲಿ ಹೇಳ್ಕೊಡ್ತಾ ಇದ್ದೀನಿ. ಯಾಕೆ ಈ ಥರ ಕಡಿಮೆ ದರದಲ್ಲಿ ಹೇಳ್ಕೊಡ್ತಾ ಇದ್ದೀನಿ ಅಂದರೆ, ಎಲ್ಲರಿಗೂ ಗೊತ್ತಾಗಲಿ, ಮನೆಗೂ ತಲುಪಲಿ. ನಾನು ಮುಂಚೆನೇ ತಿಳಿಸಿದ್ದೆ, ಈ ನ್ಯೂಮರಾಲಜಿ ಬಂದ್ಬಿಟ್ಟು ಪ್ರತಿಯೊಂದು ಮನೆಗೂ ತಲುಪಬೇಕು ಅಂತ. ಇದನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಇಷ್ಟ ಆಗೋರು ಸ್ಕ್ರೀನ್ ಮೇಲೆ ಬರ್ತಾ ಇರೋ ನಂಬರ್ನ ಕಾಂಟ್ಯಾಕ್ಟ್ ಮಾಡಿ ತಿಳ್ಕೊಳ್ಳಿ. ಹೆಚ್ಚಿನ ಮಾಹಿತಿ ನಿಮಗೆ ಸಿಗುತ್ತೆ. ಈಗ ಒಂದು ಮೊಬೈಲ್ ನಂಬರ್ ತಗೊಂಡು ಆ ಮೊಬೈಲ್ ನಂಬರ್ನಲ್ಲಿ ಯಾವ್ಯಾವ ಸಂಖ್ಯೆಗಳಿರಬೇಕು ಮೊಬೈಲ್ನಲ್ಲಿ, ಇದು ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡ್ತದೆ. ಯಾಕಂದರೆ 9 ಸಂಖ್ಯೆಗಳಿಂದನೇ ಯಾವುದೇ ಒಂದು ಮೊಬೈಲ್ ನಂಬರ್ ಬರೋದು. ಅಂಥ ಮೊಬೈಲ್ ನಂಬರಲ್ಲಿ ಯಾವ ಸಂಖ್ಯೆಗಳಿರಬೇಕು ಅನ್ನೋದು ತಿಳಿಸ್ತೀನಿ ನೋಡಿ. 1 ಅನ್ನೋದು ಇರಬೇಕು. ಯಾರದೇ ಒಂದು ಮೊಬೈಲ್ ನಂಬರ್ನಲ್ಲಿ 1 ಅನ್ನೋದು ಬರಬೇಕು. ಯಾಕೆಂದರೆ ಇದು ಕಿಂಗ್ ನಂಬರ್ ಅಂತ ಹೇಳ್ತೀವಿ. ಕಾರಣ ಏನಂದರೆ, ಒಂದು ಆಫೀಸ್ನಲ್ಲಾಗಲಿ, ಒಂದು ಅಡ್ಮಿನಿಸ್ಟ್ರೇಷನಲ್ಲಾಗಲಿ, ಎಲ್ಲನ ವರ್ಕ್ ಮಾಡ್ತಾ ಇರಬೇಕಾದ್ರೆ, ಒಂದು ಪೊಲೀಸ್ ಡಿಪಾರ್ಟ್ಮೆಂಟ್ ಆಗಲಿ, ಈ ನಂಬರ್ ಅನ್ನೋದು 1 ಅನ್ನೋದು ಇರಬೇಕು. ಈ 1 ಅನ್ನೋದಿದ್ದರೆ ಕಿಂಗ್ ಅಂತ ಹೇಳ್ತೀವಿ. ನೆಕ್ಸ್ಟು 3ನೇ ನಂಬರ್ ಇರಬೇಕು. ಈ 3ನೇ ನಂಬರ್ ಏನಪ್ಪ ಅಂದರೆ, ಇದು ಗುರುವಿನ ಸಂಖ್ಯೆ. ಅಂದರೆ ಪ್ರತಿಯೊಂದು ಟೈಮಲ್ಲಿ ನಮಗೆ ಗುರುಬಲ ಇದ್ದರೆ ಚೆನ್ನಾಗಿರ್ತೀವಿ ಅಂತ ಎಲ್ಲರೂ ಹೇಳ್ತಾರಲ್ಲ, ಅಸ್ಟ್ರಾಲಜಿನಲ್ಲಾಗಲಿ ನ್ಯೂಮರಾಲಜಿನಲ್ಲಿ. ಈ 3ನೇ ಸಂಖ್ಯೆ ಅನ್ನೋದು ಮೊಬೈಲ್ನಲ್ಲಿ ಇರಲೇಬೇಕು. ನೆಕ್ಸ್ಟು 5ನೇ ಸಂಖ್ಯೆ. ಈ 5ನೇ ಸಂಖ್ಯೆ ಇದು ಬಂದ್ಬಿಟ್ಟು ಬಿಸ್ನೆಸ್ ನಂಬರ್ ಮತ್ತು ನಮ್ಮ ಲೈಫ್ ಸ್ಟೈಲ್ನ ಬ್ಯಾಲೆನ್ಸಿಂಗ್ ಮಾಡ್ತದೆ ಈ ನಂಬರ್ಗನ ಇದ್ದರೆ. ಅಂದರೆ ಇವು ಯಾವ ಪ್ಲೇಸ್ಗಳಲ್ಲಿ ಬರಬೇಕು ಅಂತ ನೋಡೋಣ. ಮತ್ತು 6 ನಂಬರ್ ಇದು ಲಕ್ಸುರಿ ನಂಬರ್, ಮತ್ತು ನಮ್ಮ ಖರ್ಚು ವೆಚ್ಚ ಇದನ್ನೆಲ್ಲ ಹ್ಯಾಂಡಲ್ ಮಾಡುವಂಥ ನಂಬರ್ ಇದು. ನೆಕ್ಸ್ಟು 7 ಅಂದರೆ ಇದು ಬಂದ್ಬಿಟ್ಟು ಬಿಸ್ನೆಸ್ ನಂಬರ್. ಅಂದರೆ ಈ ಸಂಖ್ಯೆ ಜೊತೆಯಲ್ಲಿ ಯಾವ ನಂಬರ್ ಬಂದರೆ ಬಿಸ್ನೆಸ್ ನಂಬರ್ ಆಗುತ್ತೆ ಅನ್ನೋದು ಇಂಪಾರ್ಟೆಂಟ್. ಯಾಕಂದರೆ ಈ ನಂಬರ್ ಇದೆ ಬಿಸ್ನೆಸ್ ಕೊಡುತ್ತೆ ಆ ಥರ ಅಲ್ಲ. ಈ ಸಂಖ್ಯೆ ಜೊತೆಯಲ್ಲಿ ಯಾವ ಸಂಖ್ಯೆ ಬಂದರೆ ಬಿಸ್ನೆಸ್ ನಂಬರ್ ಆಗುತ್ತೆ. ಮತ್ತು ಈ 9ನೇ ನಂಬರ್ ಇರಬೇಕು. ಇದು ಒಬ್ಬ ಮನುಷ್ಯನಿಗೆ ಧೈರ್ಯ ತುಂಬುವಂಥ ಸಂಖ್ಯೆ. ಇದು ಕುಜಿನ ಸಂಖ್ಯೆ. ಅದಕ್ಕೆ ಮನುಷ್ಯನಿಗೆ ಈ 9ನೇ ಸಂಖ್ಯೆ ಅನ್ನೋದು ತುಂಬ
ಮುಖ್ಯವಾದ ಸಂಖ್ಯೆ. ಇನ್ನು ಇಲ್ಲಿ ಎಕ್ಸ್ ಅಂತ ಹಾಕಿದ್ದೀನಿ, ಇದರ ಅರ್ಥ ಏನಪ್ಪ ಅಂತಂದರೆ 8 ಅಂತ. ಈ 8ನೇ ಸಂಖ್ಯೆ ಯಾವ ಪ್ಲೇಸಲ್ಲಿ ಬಂದರೆ ಸಕ್ಸಸ್ ಕೊಡುತ್ತೆ, ಆ ನಂಬರ್ ಜೊತೆಗೆ 8ನೇ ಸಂಖ್ಯೆ ಜೊತೆಗೆ ಯಾವ ನಂಬರ್ ಇದ್ದರೆ ಸಕ್ಸಸ್ ಕೊಡುತ್ತೆ ಅನ್ನೋದೇ ಮುಖ್ಯ ಇಲ್ಲಿ. ಈಗ ಒಂದು ಮೊಬೈಲ್ ನಂಬರ್ ತಗೊಳ್ತೀನಿ ಎಕ್ಸಾಂಪಲ್ಲು, ಅದ್ರ ಬಗ್ಗೆ ಡೀಟೇಲಾಗಿ ನೋಡೋಣ. ಅಂದರೆ ಸಂಖ್ಯೆ ಬಗ್ಗೆ ಅಲ್ಲ, ಯಾವ ಪ್ಲೇಸಲ್ಲಿ ಯಾವ ನಂಬರ್ಸ್ ಬರಬಾರ್ದು. ಡಬಲ್ 9902486792 ಅಂದರೆ ಇದು ಎಕ್ಸಾಂಪಲ್ ತಗೊಂಡಿರೋ ಮೊಬೈಲ್ ನಂಬರ್. ಇವಾಗ 9 ಜೋಡಿಗಳು ಹಾಕೋದು ಮೊದಲೇ ತಿಳಿಸ್ಕೊಟ್ಟಿದ್ದೀನಿ. ಇವಾಗ ಇನ್ನೊಂದು ಸೀಕ್ರೆಟ್ ಏನಪ್ಪ ಅಂತಂದರೆ ಯಾವ ಪ್ಲೇಸಲ್ಲಿ ಯಾವ ನಂಬರ್ಸ್ ಬರಬಾರ್ದು. ಸೆಕೆಂಡ್ ಪ್ಲೇಸಲ್ಲಿ, ಈ ಪ್ಲೇಸಲ್ಲಿ 4 ಮತ್ತು 7 ಬರಬಾರ್ದು. 4 ಮತ್ತು 7 ಬರಬಾರ್ದು. ಸೆಕೆಂಡ್ ಪ್ಲೇಸಲ್ಲಿ ಬರ್ಕೊಳ್ಳಿ. ಸೆಕೆಂಡ್ ಪ್ಲೇಸಲ್ಲಿ ಮೊಬೈಲ್ ನಂಬರ್, ನಿಮ್ಮ ಮೊಬೈಲ್ನಲ್ಲಿ ಯಾರ ಮೊಬೈಲ್ ಆದರೂ 4, 7 ಸೆಕೆಂಡ್ ಪ್ಲೇಸಲ್ಗನ ಇತ್ತು ಅಂದರೆ ನಿಮಗೆ ಗ್ರೋತ್ ಸಿಗೋದಿಲ್ಲ, ಸಕ್ಸಸ್ ರೇಟ್ ಅನ್ನೋದು ಇರೋದಿಲ್ಲ. ಮತ್ತು ಸ್ಟಾರ್ಟಿಂಗ್ ವರ್ಕೇ ಸ್ಲೋ ಆಗುತ್ತೆ, ಆ ಥರ ಇಶ್ಯೂ ಆಗಿಬಿಡುತ್ತೆ. ಸೆಕೆಂಡ್ ಪ್ಲೇಸಲ್ಲಿ 4 ಮತ್ತು 7 ಇದ್ದರೆ. ಮತ್ತು 3 ಮತ್ತು 5 ಈ ಪ್ಲೇಸ್ಗಳಲ್ಲಿ ಬೇಕಾದ್ರೆ ಇಲ್ಲಿ ಸಂಖ್ಯೆಗಳಾಗ್ತೀನಿ. 1, 2, 3, 4, 5, 6, 7, 8, 9, 10. ಈಗ 2ನೇ ಪ್ಲೇಸ್ದಾಯಿತು. ಮತ್ತು ಈಗ 3 ಮತ್ತು 5ನೇ ಪ್ಲೇಸ್ ನೋಡೋಣ. ಫೋರ್ತದ್ದು ಹೇಳ್ತಾ ಇಲ್ಲ. 3, 5, 6 ನೋಡೋಣ. ಈ 3, 5, 6 ಇರೋ ಜಾಗದಲ್ಲಿ ಯಾವ ಸಂಖ್ಯೆಗಳು ಬರಬಾರ್ದು. ಯಾಕಂದರೆ ಮೊಬೈಲ್ ಚೆಕ್ ಮಾಡ್ಕೊಳ್ಳಿ. ಈ 3, 5, 6 ಇರೋ ಜಾಗದಲ್ಲಿ 0 ಆಗಲಿ, 00 ಆಗಲಿ, ಮತ್ತು 8 ಬರಂಗಿಲ್ಲ. ಈ ಸಂಖ್ಯೆಗಳಿಗನ ಇದ್ದರೆ ಇದು ಕೆಲಸ ಮಾಡೋಕ್ಕೆ ಬಿಡೋದಿಲ್ಲ. ಏನಾದರೂ ನಾವು ಸ್ಟಾರ್ಟ್ ಮಾಡಬೇಕು ಬಿಸ್ನೆಸ್ಸು, ಮತ್ತು ಏನಾದರೂ ಒಂದು ವ್ಯವಹಾರ ಮಾಡ್ತೀವಿ ಅಂತಂದರೆ ಮೊಬೈಲ್ ನಂಬರ್ನಲ್ಲಿ ಏನಾದರೂ ಈ 3, 5, 6 ಇರೋ ಜಾಗದಲ್ಲಿ 0 ಆಗಲಿ 8 ಇದ್ದರೆ ಅವ್ರಿಗೆ ಬಿಸ್ನೆಸ್ ಮಾಡೋಕ್ಕೂ ಬಿಡಲ್ಲ. ಏನಾದರೂ ವ್ಯವಹಾರ ಮಾಡ್ತೀವಿ ಅಂದರೆ ಕುಂಠಿತ ಆಗಿಬಿಡುತ್ತೆ. ಇದು ಮೇಯ್ನು. ಇನ್ನು 10th ಪ್ಲೇಸ್, 10ನೇ ಪ್ಲೇಸಲ್ಲಿ ಯಾವ ಸಂಖ್ಯೆಗಳು ಇರಬಹುದು, ಇನ್ನು ಯಾವ ಸಂಖ್ಯೆಗಳು ಇರಬಾರ್ದು, ಇದು ಮೇಯ್ನು. ಈ 10ನೇ ಪ್ಲೇಸಲ್ಲಿ ನೋಡಿ, ಇದು ಇಂಪಾರ್ಟೆಂಟ್ ಆಗುತ್ತೆ. ಯಾವುದೇ ಒಂದು ಮೊಬೈಲ್ ನಂಬರ್ನಲ್ಲಿ 10ನೇ ಪ್ಲೇಸ್ನಲ್ಲಿ 0 ಬರಬಾರ್ದು. ಚೆನ್ನಾಗಿ ಜ್ಞಾಪಕ ಇಟ್ಕೊಳ್ಳಿ. ಲಾಸ್ಟ್ ಎಂಡಿಂಗ್ನಲ್ಲಿ 0 ಬರಂಗಿಲ್ಲ, ಮತ್ತು 2 ಬರಂಗಿಲ್ಲ, ಮತ್ತು 4 ಬರಂಗಿಲ್ಲ, ಮತ್ತು 8 ಬರಂಗಿಲ್ಲ. ಈ 4 ಸಂಖ್ಯೆಗಳು ಯಾವುದೇ ಕಾರಣಕ್ಕೆ ಎಂಡಿಂಗ್ ಡಿಜಿಟಲ್ಲಿ ಬರಂಗಿಲ್ಲ. ಯಾರದೇ ಮೊಬೈಲ್ ನಂಬರ್ನಲ್ಲಿ ಈ ಸಂಖ್ಯೆಗಳು ಬರಂಗಿಲ್ಲ. 0 ಮತ್ತು 2 ಮತ್ತು 4 ಮತ್ತು 8 ಬರಂಗಿಲ್ಲ. ಇನ್ನು ಯಾವ ಸಂಖ್ಯೆಗಳು ಬರಬಹುದು ಮೊಬೈಲ್ ನಂಬರ್ನಲ್ಲಿ ಅಂತಂದರೆ 1, 3, 5, 6, 7 ಮತ್ತು 9. ಈ ಸಂಖ್ಯೆಗಳು ಎಂಡಿಂಗ್ 10ನೇ ಪ್ಲೇಸಲ್ಲಿ ಈ ಸಂಖ್ಯೆಗಳು ಬರ್ಬೋದು. ಯಾರದೇ ಮೊಬೈಲ್ ನಂಬರ್ ಚೆಕ್ ಮಾಡ್ಕೊಳ್ಳಿ. 1, 3, 5, 6, 7, 9 ಈ ಸಂಖ್ಯೆಗಳು ಎಂಡಿಂಗ್ ಡಿಜಿಟಲ್ಲಿ ಬರಬಹುದು. ಇನ್ನೊಂದೇನಪ್ಪ ಅಂತಂದರೆ ಈ ಸಂಖ್ಯೆಗಳ ಜೊತೆಯಲ್ಲಿ ಬ್ಯಾಡ್ ನಂಬರ್ಸ್ ಇಲ್ದಿರ ತಗೋಬೇಕು. ನೀವು ಯಾರ್ಯಾವ ಮೊಬೈಲ್ ನಂಬರ್ ತಗೋಬೇಕಾದ್ರೆ ಬ್ಯಾಡ್ ನಂಬರ್ಸ್ ಇಲ್ದಿರ ತಗೋಬೇಕು. ಇವಾಗ ಒಂದು 4 ಜೋಡಿ ಬ್ಯಾಡ್ ನಂಬರ್ಸ್ ಬಗ್ಗೆ ತಿಳಿಸ್ಕೊಡ್ತೀನಿ. ಒಂದು 14ನೇ ಸಂಖ್ಯೆ ಮೊಬೈಲ್ ನಂಬರ್ನಲ್ಲಿ ಬರಬಾರ್ದು. ಇನ್ನೊಂದು 41 ಕೂಡ ಅಷ್ಟೇ. ಅದೇ ಥರ 21 ಅನ್ನೋದು ಮೊಬೈಲ್ ನಂಬರ್ನಲ್ಲಿ ಕೂಡ ಬರಬಾರ್ದು. ಇನ್ನು ಜಾಸ್ತಿ ಮೊಬೈಲ್ ನಂಬರ್ನಲ್ಲಿ ಕಾಣಿಸ್ತಾ ಇರೋ ನಂಬರ್ ಏನಪ್ಪ ಅಂತಂದರೆ 89 ಮತ್ತು 98.
ಈ ಥರ ಬ್ಯಾಡ್ ಸಂಖ್ಯೆಗಳು ಮೊಬೈಲ್ನಲ್ಲಿ ಬರಬಾರ್ದು ಯಾರ ಮೊಬೈಲ್ನಲ್ಲಿ. ಯಾಕಂದರೆ ಏನೇ ಕಷ್ಟ ಬಿದ್ರೂ ಸಕ್ಸಸ್ ಯಾಕಪ್ಪ ಕೊಡ್ತಾ ಇರಲ್ಲ ಅಂದರೆ ಈ ನಂಬರ್ಗಳು ಜಾಸ್ತಿಗನ ಬಂದುಬಿಟ್ರೆ ಮೊಬೈಲಲ್ಲಿ ಖಂಡಿತ ಏಳಿಗೆ ಆಗಲ್ಲ, ಸಕ್ಸಸ್ ಅಂತೂ ಕೊಡೋದಿಲ್ಲ. ಅದರಿಂದ ಮೊಬೈಲ್ ನಂಬರ್ನ ಚಾಯ್ಸ್ ಮಾಡ್ಕೋಬೇಕಾದ್ರೆ ಈ ಸಂಖ್ಯೆಗಳಿರೋ ಥರ ನೋಡ್ಕೊಳ್ಳಿ. ಮತ್ತು ಈ ಎಕ್ಸ್ ಸಂಖ್ಯೆ ಅಂತ ಹಾಕಿದ್ದೀನಿ, ಇದು ಬಂದುಬಿಟ್ಟು 8, ಇದು ತುಂಬ ಸಕ್ಸಸ್ ಕೊಡುವಂಥ ನಂಬರು. ಆದರೆ ಅದ್ರ ಪ್ಲೇಸಲ್ಲಿ ಪಕ್ಕದ ಆಗಲಿ, ಈ ಕಡೆ ಆಗಲಿ, ಆ ಕಡೆ ಆಗಲಿ ಯಾವ ನಂಬರ್ ಇದ್ದರೆ ಮಾತ್ರ ಸಕ್ಸಸ್ ಕೊಡುತ್ತೆ ಅನ್ನೋದು ಇಂಪಾರ್ಟೆಂಟ್. ಇನ್ ಕೇಸ್ ಏನಾದರೂ ಆ ನಂಬರ್ ಇದ್ದಾಗ ಬ್ಯಾಡ್ ನಂಬರ್ಗನ ಇತ್ತು ಅಂದರೆ ಸಕ್ಸಸ್ ಅನ್ನೋದು ಸಿಗೋದೇ ಇಲ್ಲ. ಮತ್ತು ಇನ್ನೊಂದೇನು ಹೇಳಿದ್ದೀನಿ, ಯಾವ್ಯಾವ ಪ್ಲೇಸಲ್ಲಿ ಯಾವ್ಯಾವ ನಂಬರ್ಸ್ ಬರಬಾರ್ದು. ಮತ್ತು ಲಾಸ್ಟ್ ಟೋಟಲ್ ಡಿಜಿಟಲ್ಲಿ 10ನೇ ಪ್ಲೇಸಲ್ಲಿ ಈ ಸಂಖ್ಯೆಗಳು ಬರಂಗಿಲ್ಲ. 0, 2, 4, 8 ಯಾವುದೇ ಕಾರಣಕ್ಕೂ ಈ ಸಂಖ್ಯೆಗಳು ಬರಂಗಿಲ್ಲ. ಇನ್ನು ಉಳಿದ ಸಂಖ್ಯೆಗಳು ಯಾವಪ್ಪ ಅಂದರೆ 1, 3, 5, 6, 7, 9 ಈ ಸಂಖ್ಯೆಗಳು ಲಾಸ್ಟ್ ಡಿಜಿಟಲ್ಲಿ ಬರ್ಬೋದು. ಯಾಕಂದರೆ ಇವೆಲ್ಲ ಸಕ್ಸಸ್ ಕೊಡುವಂಥ ನಂಬರ್ಸಿಗೂ. ಲಾಸ್ಟಲ್ಲಿ 00 ಕೂಡ ಬರಂಗಿಲ್ಲ, ಜ್ಞಾಪಕ ಇಟ್ಕೊಳ್ಳಿ. ಲಾಸ್ಟಲ್ಲಿ 00 ಬರಂಗಿಲ್ಲ. 7th ಯಾರ ಡೇಟ್ ಆಫ್ ಬರ್ತಲ್ಲಿ 7ನೇ ತಾರೀಕು ಕೊಟ್ಟಿರ್ತಾರೋ ಅವರು ಮಾತ್ರ 77 ಇಟ್ಕೋಬೋದು. ಇನ್ನೊಂದು ಯಾರು 6ನೇ ತಾರೀಕಲ್ಲಿ ಹುಟ್ಟಿರ್ತಾರೋ ಅವ್ರು ಬೇಕಾದರೆ 66 ಇಟ್ಕೋಬೋದು. ಈ ಥರ ಕೆಲವು ಕಂಡೀಷನ್ಸ್ ಇದೆ. ಆ ಥರ ಮೊಬೈಲ್ ನಂಬರ್ ಚಾಯ್ಸ್ ಮಾಡ್ಕೋಬೇಕು ಹೊರತು 555, 666, 111 ಈ ಥರ ಕೂಡ ನಂಬರ್ಸು ಬರಂಗಿಲ್ಲ. ಇನ್ನೊಂದೇನಪ್ಪ ಮೊಬೈಲ್ ನಂಬರ್ನಲ್ಲಿ ಸೀಕ್ರೆಟು ಅಂತಂದರೆ ಈ 4 ಡಿಜಿಟ್ ಇದೆಯಲ್ಲ ಮೊಬೈಲ್ನಲ್ಲಿ, ಈ ಲಾಸ್ಟ್ 4 ಡಿಜಿಟ್ ಇದೆಯಲ್ಲ, ಈ 4 ಡಿಜಿಟ್ಟು ಒಳ್ಳೆ ಜೋಡಿ ಆಗಿರಬೇಕು, ರಾಂಗ್ ಜೋಡಿಗಳಾಗಿರಬಾರ್ದು. ಫಾರ್ ಎಕ್ಸಾಂಪಲ್ ಈ ಮೊಬೈಲ್ ನಂಬರ್ನೇ ಹಾಕ್ತೀನಿ ನೋಡಿ. ಇಲ್ಲಿ ಲಾಸ್ಟ್ ಡಿಜಿಟ್ 4 ಡಿಜಿಟ್ ತಗೊತಾ ಇದ್ದೀನಿ. ಈ ಥರ ಇದೆ. ನಮಗೆ ಒಬ್ಬ ಮನುಷ್ಯನಿಗೆ ಗ್ರೋತ್ ಕೊಡೋದು ಈ ಲಾಸ್ಟ್ 4 ಡಿಜಿಟಲ್ಲಿ ಗೊತ್ತಾಗುತ್ತೆ. ಯಾರದೇ ಒಂದು ಮೊಬೈಲ್ ನಂಬರ್ನಲ್ಲಿ ಈ 4 ಡಿಜಿಟಲ್ಲಿ ಗೊತ್ತಾಗುತ್ತೆ. ಇಲ್ಲಿ ನೋಡಿ 67 ಆಗುತ್ತೆ, ಮತ್ತು 79 ಆಗುತ್ತೆ, 92 ಆಗುತ್ತೆ. ಈ ಥರ ಜೋಡಿಗಳು ಇದರಲ್ಲಿ ಇದೊಂದು ನಂಬರ್ ಮಾತ್ರ ಚೆನ್ನಾಗಿದೆ, ಇದು ಕೂಡ 50%. ಇವೆರಡು ರಾಂಗ್ ನಂಬರ್. ಇದು ಈ ಲಾಸ್ಟ್ 4 ಡಿಜಿಟ್ನು ಕೂಡ ತುಂಬ ಕನ್ಸಿಡರ್ ಮಾಡಬೇಕಾಗುತ್ತೆ. ಯಾಕಂದರೆ ಗ್ರೋತ್ ಕೊಡೋ ಸಂಖ್ಯೆಗಳಿರಬೇಕು. ಇವೆರಡು ಗ್ರೋತ್ ಕೊಡ್ತಾ ಇಲ್ಲ ಅಂದರೆ ಸ್ಟಾರ್ಟಿಂಗ್ ಪ್ರಾಬ್ಲಮ್ ಇರುತ್ತೆ. ಮತ್ತು ವರ್ಕ್ ವೈಸ್ ಆಗಲಿ ಬಿಸ್ನೆಸ್ ವೈಸ್ ಆಗಲಿ ಈ 2 ಜೋಡಿ ಸಕ್ಸಸ್ ಕೊಡೋದಿಲ್ಲ. ಅದರಿಂದ ಮೊಬೈಲ್ ನಂಬರ್ ತಗೋಬೇಕಾದ್ರೆ ಯಾರಿಗನ್ನ ತುಂಬ ಗೊತ್ತಿರೋರ ಹತ್ರ, ಗೊತ್ತಿರೋ ಒಬ್ಬ ನ್ಯೂಮರಾಲಜಿಸ್ಟ್ ಹತ್ರ ನೀವು ಚಾಯ್ಸ್ ಮಾಡಿ ತಗೋಬೇಕು. ನಿಮ್ಮ ಡೇಟ್ ಆಫ್ ಬರ್ತ್ಗೆ ಅನುಗುಣವಾಗಿ ಅದೆಲ್ಲ ಕನ್ಸಿಡರ್ ಮಾಡ್ತಾರೆ. ಲಕ್ಕಿ ನಂಬರ್ ಯಾವುದು, ಯಾವ ನಂಬರ್ಸ್ ಇರಬೇಕು, ಯಾವ ನಂಬರ್ಸ್ ಇರಬಾರ್ದು, ಈ ಥರ ಎಲ್ಲ ನೋಡಿ ನೀಟಾಗಿ ತಗೊಂಡ್ರೆ ಆವಾಗ ಮೊಬೈಲ್ ನಂಬರ್ನಲ್ಲಿ ಸಕ್ಸಸ್ ರೇಟ್ ಅನ್ನೋದು ಸಿಗುತ್ತೆ. ನೀವೇನು ಬೇಕಾದ್ರೂ ಬಿಸ್ನೆಸ್ ಮಾಡ್ತಾಯಿದ್ರೆ ಆ ಒಳ್ಳೆ ಬಿಸ್ನೆಸ್ ನಂಬರ್ಗನ ಇದ್ದರೆ ನಿಮಗೆ ಸಕ್ಸಸ್ ಕೊಡುತ್ತೆ. ಇದೆಲ್ಲ ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಇನ್ನೂ ತುಂಬ ಜನಕ್ಕೆ ಶೇರ್ ಮಾಡಿ. ಮತ್ತು ಮುಂದಿನ ಸಂಚಿಕೆಯಲ್ಲಿ ಇನ್ನೂ ಒಂದು ಮೊಬೈಲ್ ನಂಬರ್ ಬಗ್ಗೆ ತಿಳಿಸ್ಕೊಡ್ತೀನಿ. ಮತ್ತು ಹೆಚ್ಚಿನ ಸೀಕ್ರೆಟ್ ಅಂತ ತುಂಬ ಜನ ಹೇಳ್ತಾರೆ, ನೀವು ಸೀಕ್ರೆಟೇ ಹೇಳಲ್ಲ, ಅದಕ್ಕೆ ಇದ್ರ ಸೀಕ್ರೆಟ್ನ ಬಿಡಿಸಿ ಹೇಳಿದ್ದೀನಿ. ನಿಮಗೆಲ್ಲ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಥ್ಯಾಂಕ್ ಯು.